ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿ ಮೊಹಲ್ಲಗಳ ನಡುವೆ ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿ ಮೊಹಲ್ಲಗಳ ನಡುವೆ ವಿಚಾರಗೋಷ್ಠಿ ಅದ್ದೂರಿಯಾಗಿ ಯಶಸ್ವಿ. ಗಣ್ಯರಿಗೆ ಸನ್ಮಾನ. ತುಮಕೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಚರಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ ವಿಚಾರಗೋಷ್ಠಿ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಭಾನುವಾರ ನಗರದಲ್ಲಿ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಅಪಾರ ಜನಸ್ತೋಮ ನೆರೆದಿದ್ದು ಸಭಾಂಗಣ ತುಂಬಿ ತುಳುಕಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೆಎನ್ ರಾಜಣ್ಣ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ತುಂಬಾಡಿ ರಾಮಯ್ಯ, ಕುಂದೂರು ತಿಮ್ಮಯ್ಯ ಹಾಗೂ ದೋರೈರಾಜ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಅವರು ಸಮಾಜದಲ್ಲಿ ಸಮಾನತೆ, ನ್ಯಾಯ ಹಾಗೂ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಇಂತಹ ವಿಚಾರಗೋಷ್ಠಿಗಳು ಅಗತ್ಯವೆಂದು ಅಭಿಪ್ರಾಯಪಟ್ಟರು. ಜೊತೆಗೆ ಸಹಕಾರಿ ಬ್ಯಾಂಕುಗಳಲ್ಲಿ ಮೀಸಲಾತಿ ಕುರಿತು ಮಾಹಿತಿ ನೀಡಿದರು. ವಿಶೇಷವಾದ ಏನಂದ್ರೆ ಹರಿಹರದಲ್ಲಿ ಈ ದಲಿತರಲ್ಲೇ ಇವತ್ತು ಹೋಮ ಹವನ ಇವೆಲ್ಲ ಮಾಡಿಕೊಳ್ಬಿಟ್ಟಿದ್ವಿ. ನಾವೇ ಜಾಸ್ತಿ ಮಾಡೋದು ಬೇರೆಯವ್ರಿಗಿಂತ. ಆದ್ರೆ ಯಾರು ಅನ್ಯತಾ ಭಾವಿಸಬಾರದು. ಯಾರಾದ್ರೂ ಒಬ್ಬ ಬ್ರಾಹ್ಮಣ ಈ ರಾಜ್ಯದಲ್ಲಿ ಎಲ್ಲಾದ್ರೂ ₹1 ಊದ್ಗಡ್ಡಿ ಆಗ್ಲಿ, ₹1 ಕರ್ಪೂರ ಆಗ್ಲಿ ತೆಗೆದುಕೊಂಡಿರೋ ಉದಾಹರಣೆ ಇದ್ರೆ ತೋರಿಸಿ ನಾವು. ಎಲ್ಲ ನಮ್ದೇ ಖರ್ಚು ಮಲ್ಲು ಮಕ್ಕಳಾರ್ತಿ ಅವ್ರ ತರ. ಇದು ನಾನು ಹೇಳೋದು ಸರಿ ತಪ್ಪು ಅಂತ ಹೇಳ್ತಕ್ಕಂಥದ್ದಲ್ಲ, ಅದು ಬಂದಿರ್ತಕ್ಕಂಥ ಪದ್ಧತಿ. ಆದ್ರೆ ಇವತ್ತು ಹೆಚ್ಚು ನಾವೇ ದೈವಭಕ್ತರಾಗ್ಬಿಟ್ಟಿದ್ದೀವಿ. ಇವತ್ತು ಹೋಮ ಮಾಡಿಸೋದು ನಾವೇ, ಹವನ ಮಾಡಿಸೋದು ನಾವೇ, ಕಾಣಿಕೆ ಕೊಡೋರು ನಾವೇ. ಇದು ಎಲ್ಲಿ ದಲಿತ ಸಂಘರ್ಷ ಸಮಿತಿಯ ಉದ್ದೇಶ ಅಲ್ಲ. 2 ಅಂಶಗಳನ್ನ ಪ್ರಸ್ತಾಪ ಮಾಡೋದು. ಈ ಕೋಆಪರೇಟಿವ್ ರಿಸರ್ವೇಶನ್ಸ್ ಇದೆಯಲ್ಲ, ಇದೀಗ ಜಾರಿಯಲ್ಲಿದೆ. ಜಾರಿನಲ್ಲಿದ್ರೂ ಕೂಡ ಇನ್ನೂ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಈಗ ರಿಸರ್ವೇಶನ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ, ಈ ಚಿತ್ರದುರ್ಗ ಮುಂದಕ್ಕೆ ಹೋದ್ರೆ ಬರೀ ಒಂದು ಸಮುದಾಯ ಅಧಿಕಾರ ಹಿಡಿದಿರೋ. ನಾಳೆ ಸಾಲವನ್ನು ಅವರೇ ತಗೊಳ್ತಾರೆ, ಸಾಲ ಮನ್ನಾ ಆದ್ರೂ ಅವ್ರಿಗೆ ಆಗ್ತದೆ. ಬೇರೆಯವ್ರಿಗೆ ಯಾರು ಸಾಲನೂ ಕೊಡೋದಿಲ್ಲ, ಮನ್ನಾನೂ ಆಗೋ ಪ್ರಶ್ನೆ ಇಲ್ಲ. ಇಲ್ಲಿಂದ ಕೆಳಗೆ ಹೋದ್ರೆ ಇನ್ನೊಂದು ಜಾತಿಯವರು ಪಟ್ಟಭದ್ರರು ಹಿಡ್ಕೊಂಡಿರ್ತಾರೆ. ನಾನು ಈ ಜಿಲ್ಲೆಯಲ್ಲಿ 1984ರಿಂದ ಪ್ರಯತ್ನ ಮಾಡಿದ್ರಿಂದ ಒಂದು 2 ದಶಕದ ನಂತರ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸಂಸ್ಥೆಯಲ್ಲಿ ನಾನು ಪ್ರಯತ್ನ ಮಾಡಿದೆ. ವಿಚಾರಗೋಷ್ಠಿಯಲ್ಲಿ ಖ್ಯಾತ ಪತ್ರಕರ್ತ ಮತ್ತು ಚಿಂತಕರಾದ ದಿನೇಶ್ ಅಮೀನ್ ಮಟ್ಟು ಅವರು ಸಮಕಾಲೀನ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ತಲ್ಲಣಗಳು ಎಂಬ ವಿಷಯದ ಮೇಲೆ ಆಳವಾದ ವಿಶ್ಲೇಷಣಾತ್ಮಕ ಭಾಷಣ ನೀಡಿದರು. ಸಮಕಾಲೀನ ಪರಿಸ್ಥಿತಿಗಳಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ಹೊಣೆಗಾರಿಕೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರವಿಕುಮಾರ್ ಬಾಗಿ ಅವರು ದಲಿತ ಚಳುವಳಿಯ ಸವಾಲು ಮತ್ತು ಸಾಧ್ಯತೆಗಳು ಕುರಿತು ಮಾತನಾಡಿ ಚಳುವಳಿಯ ಇತಿಹಾಸ, ಇಂದಿನ ಸವಾಲುಗಳು ಹಾಗೂ ಭವಿಷ್ಯದ ದಿಕ್ಕುಗಳ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ಹಂಚಿಕೊಂಡರು. ವಿಎಲ್ ನರಸಿಂಹಮೂರ್ತಿ ಅವರು ಸಮಕಾಲೀನ ಕರ್ನಾಟಕ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆ ಕುರಿತು ಮಾತನಾಡಿ ರಾಜ್ಯದಲ್ಲಿ ಸಮಾನತೆ ಮತ್ತು ನ್ಯಾಯದ ಸ್ಥಾಪನೆಗೆ ಅಗತ್ಯವಾದ ಚಿಂತನೆಗಳನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ನಾಹಿದ್ ಜಂಜಂ ಉಪವಿಭಾಗಾಧಿಕಾರಿಗಳು, ಶ್ರೀಪಾದ್ ಭಟ್ ಸಾಮಾಜಿಕ ಹೋರಾಟಗಾರರು, ಡಾಕ್ಟರ್ ಆಶಾರಾಣಿ ಬಗ್ಗನಡು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ವಿರೂಪಾಕ್ಷ ಡ್ಯಾಗೇರ್ಹಳ್ಳಿ, ಕುಪ್ಪುಡ್ ಶ್ರೀಧರ್ ಹಾಗೂ ಕುಂದೂರು ಮುರಳಿ ಅವರು ಸಮರ್ಪಕವಾಗಿ ಸಂಯೋಜಿಸಿ ಅದ್ಭುತವಾಗಿ ನಡೆಸಿಕೊಟ್ಟರು. ಶಿಸ್ತಿನ ವ್ಯವಸ್ಥೆ, ಸಮಯ ಪಾಲನೆ ಹಾಗೂ ಆತ್ಮೀಯ ಸ್ವಾಗತದಿಂದ ಕಾರ್ಯಕ್ರಮ ಯಶಸ್ವಿಗೆ ತಲುಪಿತು. ಒಟ್ಟಾರೆ ವಿಚಾರಗೋಷ್ಠಿ ಸಮಾಜದಲ್ಲಿ ಚಿಂತನೆಗೆ ದಾರಿ ತೋರಿದ ಮಹತ್ವದ ಕಾರ್ಯಕ್ರಮವಾಗಿ ಗುರುತಿಸಿಕೊಂಡಿತು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.